ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ನಮ್ಮದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಮಾಡ್ತೀವಿ ಅನ್ನೋದು ಒಂದು ಚಿಕ್ಕ ವಿಡಿಯೋ. ನನಗೆ ಒಂದು 7 ಡೇಸ್ ಆಯಿತು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಹಬ್ಬದ್ದು ಕೆಲಸ ಎಲ್ಲ ಒಬ್ಬಳೇ ಮಾಡೋದು, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಒಂದು ವಾರ ಆಯಿತು ನಾನು ಯಾವುದೇ ವಿಡಿಯೋನೂ ಹಾಕಿರಲಿಲ್ಲ. ನೋಡಿ, ಹಬ್ಬದ ದಿನ ಬೆಳಗ್ಗೆ ನಾನು ಮೊದಲೇ ದಿನವೇ ಎಲ್ಲ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಬ್ಬದ ದಿನ ಮಾರನೇ ದಿನ ಅದೇ ಬ್ರಾಹ್ಮಿ ಮುಹೂರ್ತ ಬರುತ್ತಲ್ಲ, ಆ ಟೈಮಲ್ಲಿ ದೇವ್ರನ್ನ ಕೂರಿಸಿದ್ರೆ ಒಳ್ಳೆಯದು ಅಂತ ಬೆಳಗ್ಗೆ ಬೇಗ ಒಂದು 4:30ಗೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡಿ ರಾತ್ರಿ ಹೊರಗಡೆ ಎಲ್ಲ ತೊಳೆದು ಮತ್ತೆ ಸ್ವಲ್ಪ ನೀರು ಹಾಕಿ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಇದು ದೇವರೆಲ್ಲ ಕರೆಕ್ಟ್ 5:30ಗೆ ಅಂದರೆ ನಾನು ಕಳಸ ಪೂಜೆ ಮಾಡಿದ್ದು. ಆಮೇಲೆ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಸೀರೆ ಅಷ್ಟು ಕಳಸ ಪೂಜೆ ಮಾಡಿ ಒಂದೆರಡು ದೀಪ ಹಚ್ಚಿಟ್ಟು ಆಮೇಲೆ ನಿಧಾನಕ್ಕೆ ನಾನು ಸೀರೆ ಉಡಿಸೋದು ಎಲ್ಲ ಕೆಲಸನ ಮಾಡಿಕೊಂಡೆ. ಅಷ್ಟೊತ್ತಿಗೆ 6 ಆಗಿ ಹೋಗಿತ್ತು. 6 ಆದಮೇಲೆ ನಾನು ಸೀರೆ ಕಳಸ ಎಲ್ಲ ಪೂಜೆ ಆಗಿದೆ ಅಲ್ವಾ ಅಂದ್ಕೊಂಡು ಆಮೇಲೆ ಸೀರೆ ಎಲ್ಲ ಉಡಿಸಿ ದೇವರಿಗೆ ಅಲಂಕಾರ ಮಾಡಿದ್ದೆ. ಒಬ್ಬರೇ ಮಾಡೋದಂದರೆ ಸ್ವಲ್ಪ ಹಬ್ಬದ ಟೈಮಲ್ಲಿ ತುಂಬ ಇದು. ಮಕ್ಕಳು ಬೇರೆ ಕರೆಕ್ಟು ನಮ್ಮ ಮಗಳು ನಾನು ಎದ್ದಾಗಲೇ ಅವಳು 4:30ಗೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಚಿಕ್ಕ ಹಾಗೆ ಅಲ್ವಾ. ನೋಡಿ, ಈ ಥರ ನಾನು ಒಂದು ವಿಡಿಯೋನ ಮಾಡಿದ್ದೆ ಸೀರೆ ಹೇಗೆ ಹಾಕೋದು ಅನ್ನೋದು. ಸೀರೆ ಹಾಕೋದು ಅದೇ ಥರನೇ ನಾನು ಸೀರೆನ ಉಡಿಸಿ ಪೂಜೆ ಮಾಡಿದ್ದು. ನಿಮಗೆ ಇಷ್ಟ ಆಗುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡಿದ್ದೆ. ಹಬ್ಬದ ದಿನ ಯಾವ ಥರ ಇದು ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಹಾಲಿಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.